ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟಿಂದ ಇನ್ನೂ ಚೆನ್ನಾಗಿರ್ತೀನಿ. ನಾನು ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಆಸ್ಕ್ ಮಿ ಕ್ವಶನ್ ಅಂತ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕೇಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದು ಸ್ವಲ್ಪ ಜನ ಕಮೆಂಟ್ ಮಾಡ್ತಾಯಿದ್ರು. ಅಲ್ಲಿ ಎಲ್ಲ ರಿಪ್ಲೈ ಮಾಡ್ತಾ ಇದ್ದರೆ ಕಮೆಂಟ್ ಬಾಕ್ಸು ಕೂಡ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ತಡಿ, ಯಾರೋ ಹಾಕಿದ್ದು ಪೋಸ್ಟ್ ನೋಡಿದ್ದೆ. ನಾನು ಯಾಕೆ ಈ ರೀತಿ ಹಾಕ್ಬಾರ್ದು ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಅದ್ರಲ್ಲಿ ತುಂಬ ಜನ ಬಂದು ಕ್ವಶನ್ ಕೇಳಿದ್ರಿ. ಕ್ವಶನ್ ಅಲ್ಲೇ ಕೇಳಿ ಒಂದು 2 ವೀಕ್ಸ್ ಆಯಿತು. ಬಟ್ ನಾನು ವಿಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ನನ್ನ ಮಗ ಇರೋದ್ರಿಂದ. ಈ ಕುಕ್ಕಿಂಗ್ ಲಾಗಾದರೆ ಹಾಗೆ ಎಡಿಟ್ ಮಾಡ್ಕೊಂಡಿರ್ತೀನಿ, ಯಾವಾಗಾದರೂ ಟೈಮ್ ಸಿಕ್ಕಿದಾಗ ವಾಯ್ಸ್ ಕೊಡ್ತೀನಿ. ಬಟ್ ಈ ರೀತಿ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ, ಆದರೆ ಟೈಮೇ ಸಿಕ್ಕಿರಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಜನ ಕ್ವಶನ್ ಕೇಳಿದ್ದೀರಾ. ಆಮೇಲೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅಲ್ಲಿ ಬಂದು ಕೇಳ್ತಾಯಿದ್ರಿ, ನಾನು ಕ್ವಶನ್ ಕೇಳಿದ್ದೀನಿ, ನೀವು ಆನ್ಸರ್ ಮಾಡಲೇ ಇಲ್ಲ, ಯಾಕೆ ಸಿಸ್ಟರ್ ಅಂತ ತುಂಬ ಜನ ಕೇಳ್ತಾಯಿದ್ರಿ. ನಿಮ್ಮೆಲ್ಲರ ಕ್ವಶನ್ಗೂ ನಾನು ಉತ್ತರ ಕೊಡೋಣ ಅಂತ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ನನ್ನ ಮೇಲೆ ಇಷ್ಟು ನನ್ನ ಪ್ರೀತಿ ತೋರಿಸ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಸಪೋರ್ಟಿವ್ ಆಗಿದ್ದೀರಾ, ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಕ್ವಶನ್ಗೂ ನಾನಿವತ್ತು ಆನ್ಸರ್ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲನೇದಾಗಿ ನೀವೇ ನನ್ನ ವಿಡಿಯೋನ ನೋಡ್ಬೋದು. ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗಂತೂ ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವಶನ್ ಅಂತ ಹಾಕ್ತಾಯಿದ್ದೆ. ಅಲ್ಲಿ ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡೋಣ ಅಂತ ಇದರಲ್ಲೂ ಒಂದು ಪೋಸ್ಟ್ ಮಾಡಿದೆ. ತುಂಬ ಜನ ಕಮೆಂಟ್ ಕೇಳಿದ್ದೀರಾ. ನಿಮ್ಮೆಲ್ಲರ ಕ್ವಶನ್ಗೂ ನಾನಿವತ್ತು ಆನ್ಸರ್ ಮಾಡ್ತೀನಿ. ಬನ್ನಿ, ಆಗಿದ್ದರೆ ಯಾವ ರೀತಿ ಬಂದಿದೆ ಕ್ವಶನ್ ಅಂತ ನೋಡೋಣ. ಯಾವುದೇ ರೀತಿ ಫೇಕ್ ಅಲ್ಲ, ನಾನು ನಮ್ಮಮ್ಮ ಫೋನಿಂದ ತೊಗೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಕಾಣ್ತಾ ಇದೆ ಅಂತ ಅನಿಸುತ್ತೆ. ನಾನು ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವೇ ನೋಡ್ಕೊಬನ್ನಿ. ಫಸ್ಟ್ನೇ ಕ್ವಶನ್ ಏನು ಅಂತ ನೋಡೋಣ ಬನ್ನಿ. ಆಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಪುಷ್ಪಲತಾ ಶಿವಕುಮಾರ್ ಅನ್ನೋರು ಕೇಳ್ತಾ ಇದ್ದಾರೆ. ಇವ್ರು ನನಗೆ ಯೂಟ್ಯೂಬಲ್ಲೇ ಪರಿಚಯ ಆಗಿದ್ದು, ನಾನು ಅವರು ತುಂಬ ಕ್ಲೋಸ್ ಆಗಿದ್ದೀವಿ ಇವಾಗ. ಅವ್ರು ಕೇಳಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲಿ ಅವ್ರು ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ, ಸ್ಕ್ರೀನ್ ಮೇಲೆ ಹಾಕ್ತೀನಿ, ಆಮೇಲೆ ನೀವೇ ನೋಡಿ. ನೀವು ಎಷ್ಟು ದಿನ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ? ನಿಮ್ಮ ಮಗುನ ನೋಡಿಕೊಂಡು ಯೂಟ್ಯೂಬ್ ಸಹ ಮಾಡಿಕೊಂಡು ಹೇಗೆ ಸಂಭಾಳಿಸ್ತಾ ಇದ್ದೀರಾ? ನಿಮಗೆ ನಿಮ್ಮ ಮನೆಯವರ ಸಪೋರ್ಟ್ ಇದೆಯಾ? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ನೀವು ಎಷ್ಟು ಓದಿದ್ದೀರಾ? ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಈ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿ ಅಂತ ಕೇಳಿದ್ದಾರೆ. ನಿಮ್ಮ ಕ್ವಶನ್ಗೆ ನನ್ನ ಆನ್ಸರ್, ನೀವು ಎಷ್ಟು ದಿನ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ? 2 ಇಯರ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನಿಮ್ಮ ಮಗು ನೋಡ್ಕೊಂಡು ಯೂಟ್ಯೂಬ್ ಸಹ ಮಾಡ್ಕೊಂಡು ಹೇಗೆ ಸಂಭಾಳಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅಮ್ಮ ಮನೇಲಿ ಇದ್ದೀನಲ್ವಾ, ಇಲ್ಲಿ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಅತ್ತೆ ಅವರೆಲ್ಲರೂ ಇದ್ದಾರೆ. ಅಂದರೆ ನಮ್ಮ ಅಜ್ಜಿ ಫಸ್ಟ್ನೇ ಮಗಳು ಇದ್ದಾರೆ. ಅವರೆಲ್ಲ ಇರೋದ್ರಿಂದ ನನಗೆ ಅಷ್ಟು ಹಿಂಸೆ ಆಗೋಲ್ಲ. ನನಗೆ ನೋಡ್ಕೊಳಕ್ಕಾಗಲ್ಲ. ನನಗೆ ಸ್ವಲ್ಪ ಫ್ರೀ ಟೈಮ್ ಬೇಕು, ರೆಸ್ಟ್ ಬೇಕು ಅನ್ನೋ ಟೈಮಲ್ಲಿ ಅವ್ರು ನೋಡ್ಕೋತಾರೆ. ಅದರಿಂದ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ನಮ್ಮ ಮಗ ನೋಡ್ಕೊಳೋದು ತುಂಬ ಕಷ್ಟ, ಇನ್ನು ಚಿಕ್ಕ ಪಾಪುಗಳು ನೋಡ್ಕೊಳ್ಳೋದು. ಅದರಲ್ಲಿ ಇವರೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ನಾನು ಯೂಟ್ಯೂಬ್ ಮಾಡ್ತೀನಿ, ನಂಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕೆ ಆಗುತ್ತೆ. ಸಮ್ಟೈಮ್ಸು ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಅಂದರೆ ನನ್ನ ಮಗ ಗಲಾಟೆ, ಡಿಸ್ಟರ್ಬೆನ್ಸ್ ಎಲ್ಲ. ಇವಾಗ ನನ್ನ ಮಗನ ಮಲಗಿಸಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು, ನಿಮಗೆ ನಿಮ್ಮ ಮನೆಯವರ ಸಪೋರ್ಟ್ ಇದೆಯಾ? ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬ ಇದೆ. ಹಸ್ಬೆಂಡ್ ಸಪೋರ್ಟ್ ಇಲ್ಲದೆ ಯಾರೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವರಿಗೆ ಭರವಸೆ ಕೊಟ್ಟಿದ್ದೀನಿ, ನಾನು ಏನಾದರೂ ಒಂದು ಅಚೀವ್ ಮಾಡ್ತೀನಿ. ಬೇಡ ಅಂದಿದ್ರು, ನಾನು ಏನಾದರೂ ಒಂದು ಅಚೀವ್ ಮಾಡ್ತೀನಿ ಅಂತ. ಇಲ್ಲಿ ಪಕ್ಕದ ಮನೆ ಒಂದು ಹುಡುಗ ಅಳ್ತಾ ಇದೆ, ಬರೀ ಕಿರ್ಚುತ್ತೆ ಆ ಪಾಪು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಸ್ಬೆಂಡ್ ಸಪೋರ್ಟ್ ತುಂಬ ಇದೆ. ಬಟ್ ನನಗನ್ಸಿದ ಮಟ್ಟಿಗೆ ಅತ್ತೆ ಮಾವ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಹೋದ್ಮೇಲೆ ನಾನು ಹೇಳ್ತೀನಿ, ಈ ರೀತಿ ಕುಕ್ಕಿಂಗ್ ವಿಡಿಯೋ ಎಲ್ಲ ನಾನು ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ನ ಅಂತ ನಾನು ಹೇಳ್ಕೊತೀನಿ, ಆಯಿತಾ? ಇದು ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಪಾಪುಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ.
ಆಮೇಲೆ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತಲೂ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನೆಕ್ಸ್ಟು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಲ್ವ. ನನಗೆ ಮದುವೆ ಆಗೋ ಹೊಸ್ತ್ರಲ್ಲಿ ಆ ಊರಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಊರಲ್ಲಿ ಸ್ವಲ್ಪ ಹೊಂದಾಣಿಕೆ ಆಗೋಕ್ಕೆ ತುಂಬ ಕಷ್ಟ ಆಯಿತು. ಆ ಜಾಗಕ್ಕೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಅಂದರೆ ತುಂಬ. ಹಿಂಗೆ ಮನೆ ಕೆಲಸ ಮಾಡ್ತಾಯಿದ್ದೆ, ಅಂದರೆ ಅಕ್ಕಪಕ್ಕ ಮನೆ ಇದ್ದಾವೆ, ಸ್ವಲ್ಪ ದೂರ. ನಮ್ಮ ಅತ್ತೆಯವರು ಹಸು ಮೇಯಿಸ್ಕೊಂಡು ಅವ್ರದ್ದು, ಆಮೇಲೆ ನಮ್ಮ ಮಾವರ್ಗೆ ಊಟ ಮಾಡಿಕೊಂಡು ಹಸು ಮೇಯಿಸ್ಕೊಂಡು ಮನೆ ಕೆಲಸ ಇಷ್ಟರಲ್ಲೇ ಬ್ಯುಸಿ ಆಗಿರ್ತಾರೆ ಅವರು. ಅವ್ರವ್ರ ಕೆಲಸಕ್ಕೆಲ್ಲ ಎದ್ದೋಗ್ತಾರೆ. ನಮ್ಮ ಮಾವ, ನನ್ನ ಹಸ್ಬೆಂಡು, ನಮ್ಮ ಇದನ್ನ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ನಾನು ಒಬ್ಬಳೇ ಇರ್ತಿದ್ದೆ ಮನೇಲಿ. ಟೈಮ್ ಹೆಂಗೆ ಕಳಿಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಆವಾಗ ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ದೀನಿ. ಆವಾಗೆಲ್ಲ ಸುಮ್ಮನೆ ಅಲ್ಲಿ ನೆಟ್ವರ್ಕು ಸಹ ಸಿಗ್ತಾ ಇರಲಿಲ್ಲ. ನಾನು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು, ನಾನೇನಾದರೂ ಮಾಡಬೇಕಲ್ವಾ ಮನೇಲಿ ಕೂತ್ಕೊಂಡು. ನಾನೊಂದು 2 ಕಡೆ ಕೆಲಸಕ್ಕೂ ಹೋಗಿದ್ದೆ, ಬಟ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅಂದರೆ ಒಂದು ಸಲ ಹೋಗಿದ್ದೆ, ಯಾರೋ ಬೈದ್ಬಿಟ್ರು, ನನಗೆ ಬೇಜಾರಾಗ್ಬಿಡ್ತು. ಮನೇಲಿ ಬಂದು ಹೇಳಿದೆ ನಾನು. ಮನೇಲೂ ಹಂಗ್ಸಿದ್ರು ಅಂತ. ನನಗೆ ಅವೆಲ್ಲ ನನ್ನ ಮೈಂಡಲ್ಲಿ ಐತೆ, ನಾನು ಮರ್ತಿಲ್ಲ. ಆದರೆ ನನ್ನ ಮನೇಲೇ ಕೂತ್ಕೊಂಡು ಏನಾದರೂ ಮಾಡಬೇಕು. ನಾನು ಯಾಕಾಗಲ್ಲ, ತುಂಬ ಜನ ಮಾಡ್ತಾ ಇದ್ದಾರಲ್ವ, ನನ್ನ ಕೈಲಿ ಯಾಕೆ ಸಾಧ್ಯ ಇಲ್ಲ, ನಾನು ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನಾನು 1 ವರ್ಷ ಆಗ್ತಿದ್ದಂಗೆ, 1 ವರ್ಷ ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆಯಿತು. ಆ ಟೈಮಲ್ಲಿ ವಿಡಿಯೋ ಮಾಡಬೇಡ ಅಂದರು ನನ್ನ ಹಸ್ಬೆಂಡು, ಬಿಟ್ಟಿದ್ದೆ. ಆಮೇಲೆ ಈಗ ನನ್ನ ಪಾಪು ಹುಟ್ಟಿದ್ದಾನಲ್ವ, ನನ್ನ ಮಗ ನಾನೇನಾದ್ರು ಒಂದು ಕೊಡ್ಸಮ್ಮ ಅಂತ ಕೇಳಿದ್ರೆ ನನಗೆ ನಂದು ಅಂತ 1 ರೂಪಾಯಿ ಆದರೂ ಇರಬೇಕು, ನಾನು ಏನಾದರೂ ಮಾಡಲೇಬೇಕು ಅಂತ. ಮತ್ತೆ ಈ ಟೈಮಲ್ಲಿ ನಾನು ಸಿಸೇರಿಯನ್ ಆಗೈತೆ, ನಾನು ರೆಸ್ಟಲ್ಲಿ ಇರಬೇಕಾಗಿತ್ತು. ಬಟ್ ರೆಸ್ಟಲ್ಲಿ ಇರಬೇಕು ವಾಂತಿಯವರು, ನಾನು ರೆಸ್ಟಲ್ಲೂ ಇದ್ದೀನಿ. ಹಂಗೇ ಸುಮ್ಮನೆ ಕೂತ್ರೆ ಇವತ್ತು ನಾವು ಆರಾಮಾಗಿದ್ದರೆ ಮುಂದೊಂದು ದಿನ ಅಚೀವ್ ಮಾಡೋಕ್ಕೇನೂ ಆಗಲ್ಲ, ಆಯಿತಾ. ಎಷ್ಟೇ ಅಂದರೆ ನಾನು ಅಲ್ಲಿ ಹೋದ್ಮೇಲೆ ನನ್ನ ಗಂಡ ಮನೆಯಲ್ಲಿ ಫ್ರೀ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಪಾಪು, ಅಡುಗೆ ತಿಂಡಿ, ಮನೆ ಕೆಲಸ, ಅವನು ನೋಡ್ಕೊಳೋದು, ಇಷ್ಟೇ ಜೀವನ ಆಗುತ್ತೆ. ಅಲ್ಲಿ ಗಂಟ ಎಲ್ಲರೂ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಜನರಿಗೆ ನಾನು ಅಂತ ಗೊತ್ತಿದ್ದರೆ ಮುಂದೆನೂ ನನ್ನ ವೀಡಿಯೋ ನೋಡ್ತಾರೆ. ನಾನೊಂದು ವಾರಕ್ಕೊಂದು ವೀಡಿಯೋ ಹಾಕಿದ್ರೂ ನೋಡೋರು ಇರ್ತಾರೆ ಅಂತ ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ ವೀಡಿಯೋನ. ನನಗೆ ನನ್ನ ಮಗ ಏನೇ ಕೇಳಿದ್ರು ನಂದು ಅಂತ 1 ರೂಪಾಯಿ ಆದರೂ ಇರಬೇಕು. ಅವನು ಒಂದಿನ ಏನೋ ಕೊಡ್ಸಮ್ಮ ಅಂದರೆ ನಾನು ಇಲ್ಲ ಅನ್ನೋಕ್ಕಾಗಲ್ಲ. ನನಗೆ ಆ ರೀತಿ ಹೇಳೋಕ್ಕೆ ಇಷ್ಟ ಆಗಲ್ಲ. ಮುಂಚೆ ಈಗ ನನ್ನ ಮಗ ಬರೋಕ್ಕೂ ಮುಂಚೆ ಏನೆಲ್ಲ ತೊಗೋಬೇಕು ಅಂತ ನನಗೆ ಆಸೆ ಇರೋದು. ಏನೇ ಆದ್ರೂ ಅದು ತೊಗೋಬೇಕು, ಇದು ತೊಗೋಬೇಕು, ಅದು ಆಸೆ. ಕೆಲವೊಂದು ಟೈಮಲ್ಲಿ ನಾವು ಆಸೆ ಪಟ್ಟಿದ್ದು ತೊಗೊಳಕ್ಕಾಗಲ್ಲ. ಈಗ ನನ್ನ ಹಸ್ಬೆಂಡ್ ಹತ್ರನೇ ಪ್ರಾಬ್ಲಮ್ ಇರ್ಬೋದು, ಮನಿ. ನಾನು ಕೇಳಿದಾಗ ಅವ್ರು ಕೊಡಿಸಲ್ಲ ಅಂದಾಗ ನನಗೂ ಬೇಜಾರಾಗುತ್ತೆ. ಅವರು ಕೊಡಿಸ್ಲಿಲ್ಲ ಅಂತ ಅವರಲ್ಲೂ ಗಿಲ್ಟ್ ಕಾಡುತ್ತೆ ಅಲ್ವಾ. ಎಷ್ಟೋ ಸಲ ನನಗೆ ಅನಿಸೈತೆ ನೋಡು, ನಮ್ಮಪ್ಪ ಇದ್ದಾಗ ನಾನು ಕೇಳಿದ್ದೆಲ್ಲ ಕಣ್ಮುಂದೆ ತಂದು ಕೊಡೋರು. ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ಗೆ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಅಲ್ವಾ. ಅವರು ದುಡಿತಾರೆ, ತುಂಬ ಕಷ್ಟ ಬೀಳ್ತಾರೆ ಅವರು. ಆದರೂ ನಾನು ಕೇಳಿದಾಗ ಕೊಡಿಸ್ಲಿಲ್ಲ ಅಂದರೆ ಏನೋ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ನನ್ನದೇ ಪರ್ಸ್ನಲ್ ಖರ್ಚಿಗೆ ನಾನೇನಾದರೂ ಮಾಡ್ಕೋಬೇಕು. ಸುಮ್ಮನೆ ಹೆಂಗಿದ್ರು ನಾನು ರೀಲ್ಸ್ ನೋಡ್ತಾ ಇದ್ದೆ. ರೀಲ್ಸ್ ಹುಚ್ಚಂತೂ ತುಂಬ ಇತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ. ಅದನ್ನು ತಗೊಂಡೋಗಿ ಯಾರೋ ನನ್ನ ಮಾವಾಗ ಹೇಳಿದರು, ಅದರಿಂದ ಮಾಡಬೇಡ ಅಂತಲೇ ಹೇಳಿದರು. ನನ್ನ ಹಸ್ಬೆಂಡ್ಗೆ ನಾನು ಏನಾದರೂ ಮಾಡ್ತೀನಿ ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಪೋರ್ಟಿವ್ ಆಗಿ ಅವರಿದ್ದಾರೆ. ಅವ್ರಿಗೆ ಹಿಂದೆ ಹೋಗಿ ಹೇಳೋರು ತುಂಬ ಜನ ಇದ್ದಾರೆ, ಈ ರೀತಿ ಮಾಡ್ತವಳೆ ಹಂಗೆ ಹಿಂಗೆ ಅಂತ. ಹೇಳ್ಕೊಳ್ಳೆ, ಡೋಂಟ್ ಕೇರ್. ನನಗೇನು, ನಾನು ಚೆನ್ನಾಗಿರಬೇಕು, ನನ್ನ ಗಂಡ ಚೆನ್ನಾಗಿರಬೇಕು, ನನಗಿಷ್ಟ. ನನ್ನ ಮೈಂಡಲ್ಲಿ ಮುಂದೆ ನಮ್ಮ ಜೀವನ ಹೇಗಿರುತ್ತೆ ಅಂತಲೂ ನಮಗೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಯಾವ ರೀತಿ ಯಾವ ಸಿಚುಯೇಷನ್ ಹೆಂಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಈ ಟೈಮಲ್ಲಿ ನನ್ನ ಹಸ್ಬೆಂಡು ನೋಡಿಕೊಂಡು, ನನ್ನ ಮನೆಯೂ ನೋಡಿಕೊಂಡು, ಆ ಜವಾಬ್ದಾರಿ ಜೊತೆಗೆ ಮೊಬೈಲ್ ಸುಮ್ಮನೆ ನಾವು ರೀಲ್ಸ್ ನೋಡಿಕೊಂಡು ಅದು ಇದು ಟೈಮ್ ವೇಸ್ಟ್ ಮಾಡ್ತೀವಲ್ವ. ಆಮೇಲೆ ನಾನು ಮದುವೆ ಆಗೋ ಹೊಸ್ತಲ್ಲಿ ತುಂಬ ಅಂದರೆ ತುಂಬ ಸಫರ್ ಪಟ್ಬಿಟ್ಟಿದ್ದೀನಿ. ಆ ಜಾಗಕ್ಕೆ ಅಡ್ಜಸ್ಟ್ ಆಗೋಕ್ಕೂ, ಆಮೇಲೆ ಅಲ್ಲಿ ಸುಮ್ಮನೆ ದಿನ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಒಂದು ಮಾತು ಹೇಳಿದ್ರು,
ಯಾವಾಗಲೂ ಬೇಜಾರಾಗುತ್ತೆ ಕಣ್ರಿ ಮನೇಲಿ. ನೀವು ಬ್ಯುಸಿಯಾಗಿರ್ತೀರ ಅಂದರೆ ನೀನು ಬ್ಯುಸಿಯಾಗಿರು, ನೀನು ಕೆಲಸ ಮಾಡು, ಬ್ಯುಸಿ ಇದ್ದರೆ ಯಾವ ಟೆನ್ಷನ್ನು ಬರಲ್ಲ ಅಂತ ಅವ್ರು ನನಗೆ ಹೇಳಿದ್ರು. ನನಗೆ ಅವಾಗ ಬರೀ ಅವ್ರಿಗೆ ಫೋನ್ ಮಾಡ್ತಾಯಿದ್ದೆ, ಅವ್ರು ಫೋನ್ ಎತ್ತಲಿಲ್ಲ ಅಂದರೆ ಸಿಟ್ಟು ಕೋಪ ಎಲ್ಲ ಬರ್ತಿತ್ತು. ಸುಮ್ಮನೆ ಜಗಳ ಆಡಿರೋದೇ ಉಂಟು. ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಟೈಮೇ ಸಿಗಲ್ಲ. ಈಗ ಪಾಪು ನೋಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ತಮ್ನೇಲ್ ಕ್ರಿಯೇಟ್ ಮಾಡಿಕೊಂಡು ಇದೇ ಜೀವನ ಆಗೋಗುತ್ತೆ ಆಯಿತಾ. ಫುಲ್ ಬ್ಯುಸಿ ಇದ್ದೀನಿ. ಈಗ ನಾನು ಅವ್ರಿಗೆ ಕಾಲ್ ಮಾಡೋಕ್ಕೆ ಹೋಗಲ್ಲ, ಯಾವಾಗಲೂ ಮಾತಾಡೋರು ಒಂದು 20 ನಿಮಿಷ ಮಾತಾಡಿ ಕಟ್ ಮಾಡಿಬಿಡ್ಬೋದು. ಅದೇ ನಾವು ಅವ್ರಿಗೋಸ್ಕರನೇ ದಿನ ಪೂರ್ತಿ ಕಾಯ್ತಾ ಇದ್ದು ಖಾಲಿ ಕೂತು ಇದ್ದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ವಿಡಿಯೋ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದೆ. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಅಂದರೆ ಪರಿಸರದ ಜೊತೆಯಲ್ಲಿ ಅಂತ ಒಬ್ಬರು ಯೂಟ್ಯೂಬ್ ಚಾನಲ್ ಇದೆ, ಅವ್ರು ಕೇಳಿರೋದು. ನನ್ನ ಕ್ವಶನ್, ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟ ಅಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಲಿಸ್ಟು ಒಂದು ಹಾಕಿದ್ರು, ನೆನ್ನೆ ಸಬ್ ಆಗಿರೋದು ಮತ್ತು ಅನ್ಸಬ್ ಆಗಿರೋದು. ಆ ಲಿಸ್ಟು ಎಲ್ಲಿ ಸಿಗುತ್ತೆ ಅಂದರೆ ಆ ಲಿಸ್ಟ್ನ ನಾವು ಯಾವ ರೀತಿ ತಗೋಬೇಕು ನೋಡ್ಬೋದು ಅಂತ ಹೇಳಿ ನೀವೊಂದು ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಓಕೆ ಸಿಸ್ಟರ್, ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆಯಿತಾ. ನಾನು ನೋಡಿರಲಿಲ್ಲ, ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಆಯಿತಾ. ನೆಕ್ಸ್ಟ್ ಕ್ವಶನ್, ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ ಅಂತ ಜಾನು ಶಿವರಾಜ್ ಅವರು ಕೇಳಿದ್ದಾರೆ. ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ, ನನ್ನ ಅಪ್ಪ ಮನೇಲಿ ಬಂದು ನಾನು ನಮ್ಮಣ್ಣ, ನಮ್ಮಮ್ಮ, ನಮ್ಮಜ್ಜಿ ಮಕ್ಕಳು 5 ಜನ ಈ ಮನೇಲಿದ್ವಿ. ನಾನು ಇಲ್ಲೇ ಇದ್ದೆ. ನಮ್ಮಪ್ಪ ಅಮ್ಮ, ಅಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ನಮ್ಮಪ್ಪ ಇವಾಗಿಲ್ಲ, ಅವ್ರು ನಮ್ಮನ್ನು ಬಿಟ್ಟೋಗಿ 5 ಇಯರ್ಸ್ ಆಯಿತು. 2019ರಲ್ಲಿ ಅವ್ರು ಡೆತ್ ಆದರು. ಇವಾಗ ನಾನು ಇಲ್ಲೇ ನನ್ನ ತವ್ರ ಮನೆ ಅಂದರೆ ನಮ್ಮಪ್ಪ ಮನೆಯಲ್ಲೇ ನಾನು, ನಮ್ಮಜ್ಜಿ ಮತ್ತು 3 ಜನನೂ ಇದ್ದಿದ್ದು. ನಮ್ಮಮ್ಮ ನಮ್ಮಣ್ಣ ಬೆಂಗಳೂರಲ್ಲಿದ್ದಾರೆ. ಈಗ ನಾನು ಬಾಣಿತನ ಮಾಡೋಕ್ಕೆ ನಮ್ಮಮ್ಮ ಇಲ್ಲಿ ಬಂದಿದೆ. ನಮ್ಮ ಅಣ್ಣ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಕಂಪ್ನೀಲಿ. ಮತ್ತು ನನ್ನ ಹಸ್ಬೆಂಡ್ ಮನೆ ಕಡೆ ಬಂದರೆ ನಾನು, ನನ್ನ ಹಸ್ಬೆಂಡ್, ನಮ್ಮತ್ತೆ ಮಾವ, ಇಷ್ಟು 5 ಜನ ಇದ್ವಿ. ಈಗ ನನ್ನ ಮಗ ಆ್ಯಡ್ ಆಗಿದ್ದಾನೆ. ಒಟ್ಟು 6 ಜನ. ನಮ್ಮ ಮನೇಲೊಂದು ಪುಟ್ಟು ನಾಯಿ ಮರಿ ಇತ್ತು, ಹುಳ್ಳಿ ನಾಯಿ ಮರಿ ಅಂತ ಇದೆ. ನನಗೆ ಎಷ್ಟೇ ಬೇಜಾರಿದ್ರು ನಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನನ್ನ ಮಗ ಇನ್ನೇನು ಹುಟ್ಟಿರ್ತಾನೆ, ಒಂದು ತಿಂಗಳೈತೆ ಅಂದಾಗ ಆ ನಾಯಿ ಈಗ ಹೋಗ್ಬಿಡ್ತು. ಹೋಗೋದು ಬರೋದು ಮಾಡ್ತಾಯಿದ್ರು. ನಮ್ಮ ಮಾವ ಹೋಗಿ ಬಿಟ್ಟು ಬಂದರು ಎಲ್ಲೋ. ಅದು ಹೆಣ್ಣಾಯಿ, ಹೋಗೋದು ಬರೋದು ಮಾಡ್ತಾಯಿತ್ತು. ಸ್ವಲ್ಪ ನಮ್ಮ ಪಾಪ ಬೇರೆ ಇದ್ದ, ನಾನು ಪ್ರೆಗ್ನೆಂಟ್ ಅಲ್ವಾ, ಏನಾದರೂ ಇನ್ಫೆಕ್ಷನ್ ಆಗುತ್ತೆ ಅಂತ ಕರ್ಕೊಂಡೋಗಿ ಬಿಟ್ಟು ಬಂದುಬಿಟ್ರು. ನೆಕ್ಸ್ಟು, ನಿಮಗೆ ಇವರು ಟ್ಯಾಟೂಸ್ ಅನ್ನೋರು ಕೇಳಿದ್ದಾರೆ. ನಿಮಗೆ ಯಾರು ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಅಂತ? ನನಗೆ ಯಾರೂ ಇಲ್ಲ, ನನಗೆ ನಾನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟು ನನಗೆ ಬೇಜಾರು ಕಳೆಯೋಕ್ಕೆ, ಸುಮ್ಮನೆ ಖಾಲಿ ಕುತ್ಕೋಬಾರ್ದು. ಆಮೇಲೆ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು. ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಆಡ್ಕೊಂಡಿರೋ ಜನ ಇದ್ದಾರೆ ಆಯಿತಾ. ನಾನು ಮನೇಲೇ ಕೂತೇನಾದರೂ ಮಾಡಬೇಕು. ನಾನು ಎಷ್ಟೇ ಕಷ್ಟ ಆಗಲಿ, ನನಗೆ ಇವಾಗ ಸಪೋರ್ಟ್ ಸಿಗಲಿಲ್ಲ ಅಂದರೆ ನಾನು ಕಡೆ ತನಕನಾದರೂ ಆಗಲಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾಪ್ ಮಾಡಲ್ಲ. ಯೂಟ್ಯೂಬ್ ಮಾಡ್ತಾನೆ ಹೋಗ್ತೀನಿ ಅಷ್ಟೇ. ಇನ್ಸ್ಪಿರೇಷನ್ ಅಂತ ನನಗೆ ಯಾರಿಲ್ಲ. ಈ ಕ್ವಶನ್ ತುಂಬ ಜನ ಕೇಳಿದರೆ ನನಗೆ ನಾನೇನೆ ಯಾರಿಲ್ಲ. ನಾನು ಸುಮ್ಮನೆ ಖಾಲಿ ಕೂತು ನೋಡ್ತಾ ಇದ್ದೆ ಮೊಬೈಲ್ನ. ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಒಂದು ವಿಡಿಯೋಗೆ 400 ಜನ ನೋಡಿದ್ರು. ಹೆಂಗೆಂಗೋ ಮಾಡಿ ಒಂದು ವಿಡಿಯೋ ಐತೆ, ನೀವು ಬೇಕಾದ್ರೆ ನೋಡ್ಕೊಬನ್ನಿ. ತರಕಾರಿ ಸಾಂಬಾರ್ದು ಅಂತ ಸ್ಟಾರ್ಟಿಂಗಲ್ಲಿ 2 ವರ್ಷದ ಹಿಂದೆ ಹಾಕಿರೋದು. ಆಮೇಲೆ ಗ್ಯಾಪ್ ಕೊಟ್ಟೆ.
ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಆಯಿತು, ಪರವಾಗಿಲ್ಲ. ಅದು ಯಾವತ್ತು ರೀಚ್ ಆಗುತ್ತೆ ನೋಡೋಣ. ನೆಕ್ಸ್ಟು ಇವರು ಲಕ್ಷ್ಮೀ ಸಂದೀಪ್ ಅನ್ನೋರು ಕೇಳಿದ್ದಾರೆ, ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು, ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತಲೇ ಇವರು ಕೇಳಿದ್ದಾರೆ. ಯಾರೂ ಇಲ್ಲ ಸಿಸ್ಟರ್, ನನಗೆ ನಾನೇನೆ. ನೀವು ಹೆಂಗೆ ನಿಮ್ಮ ಹಸ್ಬೆಂಡು ಹೋದ್ಮೇಲೆ ನಿಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಹೆಂಗೆ ಛಲ ಹುಡ್ತೋ ಹಂಗೇ ನಾನು ಏನಾದರೂ ಒಬ್ಬ ಗೃಹಿಣಿಯಾಗಿ ಏನಾದರೂ ಮನೇಲಿ ಸಾಧಿಸ್ಬೇಕು, ಏನಾದರೂ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಮಹಾಲಕ್ಷ್ಮಿ ಅನ್ನೋರು ಕೇಳಿದ್ದಾರೆ, ನಿಮ್ಮ ಪಾಪು ನೇಮ್ ಏನು, ನಿಮ್ಮದು ಪರಿಚಯ ವೀಡಿಯೋನೇ ಮಾಡಿಲ್ವಲ್ಲ ಸಿಸ್ಟರ್, ಮಾಡಿ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ. ನಮ್ಮ ಪಾಪು ನೇಮ್ ಡಿಂಪು ಆರಾಧ್ಯ ಅಂತ. ಸಿಸ್ಟರ್, ನಾನು ಇಷ್ಟೋ ತನಕ ನೀವು ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನನ್ನ ಜರ್ನಿ ಹೇಗಿತ್ತು, ನನ್ನ ಪರಿಚಯ ಅಂತ. ನೆಕ್ಸ್ಟು ಮಗುನ ಯಾವಾಗ ತೋರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. CG ಸರಳ ಪುಟ್ಟಗೂಡು. ಪಾಪುನ ಈಗಲೇ ತೋರಿಸಲ್ಲ, ನನಗಿಷ್ಟ, ಬಟ್ ನನ್ನ ಹಸ್ಬೆಂಡ್ಗೆ ನಮ್ಮ ಫ್ಯಾಮಿಲಿಗೆ ಇಷ್ಟ ಇಲ್ಲ. ನನಗೆ ಬೇಗ ದೃಷ್ಟಿ ಆಗ್ತೈತೆ. ಈಗ ನನಗೆ ಗೊತ್ತಿರೋರು ನೋಡಿದ್ರೆ ಒಂಥರ, ಬಟ್ ತುಂಬ ಮುಂದೆಲ್ಲ ಒಂದಿನ ವಿಡಿಯೋ ವೈರಲ್ ಆಗ್ತು ಅಂತ ಇಟ್ಕೊಳ್ಳೋಣ. ತುಂಬ ಜನ ನೋಡ್ತಾರೆ, ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಡ ಅಂತಿದ್ದಾರೆ. ಅವ್ರ ಮಾತು ಮೀರಿ ನಾನು ಏನೂ ಮಾಡೋಕ್ಕಾಗಲ್ಲ. ಅವ್ರ ಮಾತು ಮೀರಿ ನಾನೇನಾದ್ರು ಅಪ್ಲೋಡ್ ಮಾಡಿದ್ರು ಹೇಳ್ಬಿಡ್ತಾರೆ, ಏನಂತ ಯೂಟ್ಯೂಬ್ ಸ್ಟಾಪ್ ಮಾಡು ನೀನು ಮಾಡಬೇಡ ವೀಡಿಯೋನ ಅಂತ. ಯಾಕೆ ಅವೆಲ್ಲ ಅಲ್ವಾ, ಅವನೆಲ್ಲೋ ಚೆನ್ನಾಗಿರಲಿ, ನಿಮ್ಮೆಲ್ಲರೂ ಪ್ರೀತಿಯಿಂದ ಅವನಿನ್ನೂ ಚೆನ್ನಾಗಿರ್ತಾನೆ. ಅವನ ಮೇಲೆ ತುಂಬ ಎಲ್ರೂ ಕನ್ಸರ್ನ್ ಇಟ್ಕೊಂಡಿದ್ದೀರ ನೀವೆಲ್ಲ. ನೆಕ್ಸ್ಟು ಪುಷ್ಪಲತಾ ಅವರೇ ಕೇಳಿದ್ದಾರೆ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ. ನನ್ನ ಕ್ವಾಲಿಫಿಕೇಷನ್ BBM ಒಂದು. ನನ್ನ ಮಗ ಎದ್ದೇ ಬಿಟ್ಟ. ನೆಕ್ಸ್ಟು ಸುಲಕ್ಷಾ ಅನ್ನೋರು ಕೇಳಿದ್ದಾರೆ, ವರ್ಷಿತಾ, ಮನೆ ಕೆಲಸ ಫ್ಯಾಮಿಲಿ ಇದೆಲ್ಲದು ನೋಡಿ ಯೂಟ್ಯೂಬ್ನ ಮಾಡೋದು ಅಷ್ಟು ಸುಲಭ ಅಂತ ನಂಗೆ ಅನಿಸಿಲ್ಲ. ಸೊ ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆ ಕೆಲಸ ಇದನ್ನೆಲ್ಲ ನೋಡುವೆ ಯೂಟ್ಯೂಬ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಪ್ಪ ಅಂತ ಕೇಳಿದ್ದಾರೆ. ಯೂಟ್ಯೂಬು ಸ್ಟಾರ್ಟ್ ಮಾಡಬೇಕು ಅಂದರೆ ಗೊತ್ತಲ್ವಾ, ನಮಗೆ ಅದಿರಬೇಕು. ಈಗ ನಾನು ಬಾಣಿತನದಲ್ಲಿದ್ದೀನಿ ಅಂತ ನಾನು ರೆಸ್ಟಲ್ಲಿ ಕೂರೋಕ್ಕೂ ಆಗಲ್ಲ. ಮುಂದೊಂದು ದಿನ ಏನಾದರೂ ಮಾಡಬೇಕು ಅಂದರೆ ನಾವು ಇವತ್ತೇ ಕಷ್ಟ ಬೀಳಬೇಕು. ಅದಕ್ಕೋಸ್ಕರ ನಾನು ಪಾಪುನೂ ನೋಡಿಕೊಂಡು ಮನೆಯದು ನೋಡಿಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ದೀನಿ ಸಿಸ್ಟರ್. ನಿಮ್ಮ ಕ್ವಶನಿಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೋತೀನಿ. ನನ್ನ ಮಗ ಅಲ್ಲೇ ಅಳ್ತಾ ಇದ್ದಾನೆ, ಎದ್ಬಿಟ್ಟ ಅವನು. ಅದಕ್ಕೋಸ್ಕರ ತುಂಬ ಖುಷಿ ಆಯಿತು ನೀವೆಲ್ಲ ಇಷ್ಟು ಕ್ವಶನ್ ಕೇಳಿದ್ದಕ್ಕೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದೇ ತುಂಬ ಕ್ವಶನು. ಆಮೇಲೆ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅಂದ್ಕೊಬೇಡಿ, ನಾನು ಬೇಕಾದ್ರೆ ಅದನ್ನ ಸ್ಕ್ರೀನ್ ಮೇಲೂ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕಡೆ ತನಕ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಕಡೆ ತನಕ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ನನ್ನ ವಿಡಿಯೋನ ನೀವೆಲ್ಲ ನೋಡಿದ್ದಕ್ಕೆ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.